Hello everyone, I am Santosh. Today we are going to discuss the next topic in one of the new course ನಾವು ಸ್ಟಾರ್ಟ್ ಮಾಡಿದ್ವಿ ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಓಕೆ, ಅದರಲ್ಲಿ ನಾವು ಬಿ ಐ ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡಿದ್ವಿ. ಬಿ ಐ ಮೀನ್ಸ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಟ್ ಈಸ್ ಸೆಟ್ ಆಫ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಥಡ್ಸ್ ಟು ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಇನ್ ಬಿಸ್ನೆಸ್ ಥ್ರೂ ದ ಯೂಸ್ ಆಫ್ ಫ್ಯಾಕ್ಟ್ಸ್. ಅಂದರೆ ಸೆಟ್ ಆಫ್ ಕಾನ್ಸೆಪ್ಟ್ಸ್, ಟೆಕ್ನಾಲಜಿ, ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರಾ ಡೇಟಾನ ಒಂದು ಪ್ರೆಸೆಂಟೇಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುವುದು ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟ್ಸ್ ಓನ್ಲಿ. ಅದಕ್ಕೆ ವಿ ಹ್ಯಾವ್ ಸಮ್ ಬಿ ಐ ಸಾಫ್ಟ್ವೇರ್ಸ್, ಅದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ದ ಗೋಲ್ ಆಫ್ ಬಿ ಐ ಏನು ಆ್ಯಕ್ಚುಲಿ ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗೋ ಥರ ರಿಪೋರ್ಟ್ಸ್ ರೆಡಿ ಮಾಡಬೇಕು. ಓಕೆ, ಆ್ಯಂಡ್ ಬಿ ಐ ಇಸ್ ಆಲ್ ಅಬೌಟ್ ಪ್ರೊವೈಡಿಂಗ್ ರೈಟ್ ಇನ್ಫಾರ್ಮೇಷನ್ ಇನ್ ದಿ ರೈಟ್ ಫಾರ್ಮ್ಯಾಟ್ ಟು ದಿ ರೈಟ್ ಡಿಸಿಷನ್ ಮೇಕರ್ಸ್ ಅಟ್ ದಿ ರೈಟ್ ಟೈಮ್. ಎವ್ರಿಥಿಂಗ್ ಶುಡ್ ಗೋ ರೈಟ್. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕರೆಕ್ಟ್ ಪರ್ಸನ್ಗೆ ರೀಚ್ ಆಗಬೇಕು. ದಟ್ ಈಸ್ ದ ಮೇನ್ ಗೋಲ್ ಆಫ್ ಬಿ ಐ. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ಸಮ್ ಆಫ್ ದಿ ಫೀಚರ್ಸ್ ಆಫ್ ಬಿ ಐ. ಫೀಚರ್ಸ್ ಆಫ್ ಬಿ ಐ ಅನ್ನ ಇವತ್ತು ಸ್ಟಡಿ ಮಾಡೋಣ. ಓಕೆ, ಒನ್ ಆಫ್ ದೆಮ್ ಈಸ್ ಓಕೆ ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ವೆರಿ ಸಿಂಪಲ್, ಆಲ್ರೆಡಿ ನಿಮಗೆ ಗೊತ್ತಿದೆ. ಇಲ್ಲಿ ಗಟ್ ಫೀಲಿಂಗ್ಸ್ ಮೇಲೆ ಡಿಸಿಷನ್ಸ್ ವರ್ಕ್ ಆಗೋದಿಲ್ಲ, ಎಸ್ಪೆಷಲಿ ಇನ್ ಬಿಸ್ನೆಸ್. ಓಕೆ, ಮ್ಯಾನೇಜರ್ಸ್, ಹೆಡ್ಸ್ ಆಫ್ ದಿ ಕಂಪನಿ ಅಥವಾ ಸಿ ಇ ಒಸ್ ಅವ್ರಿಗೇನು ಬೇಕು? ಡೇಟಾ ಥ್ರೂನೇ ಅವರು ಡಿಸೈಡ್ ಮಾಡ್ತಾರೆ. ನನಗೆ ಹಿಂಗೆ ಅನಿಸುತ್ತೆ, ನನ್ನ ಮನಸ್ಸಿಗೆ ಹಿಂಗೆ ಬರುತ್ತೆ, ಹಿಂಗಿರೋದಿಲ್ಲ ಅದು. ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್, ರಿಸಲ್ಟ್ಸ್, ವ್ಯಾಲ್ಯೂಸ್, ಮೆಜರ್ಮೆಂಟ್ಸ್, ಡೇಟಾ, ಆ್ಯಕ್ಚುಯಲ್ ಡೇಟಾ, ಅದರ ಮೇಲೇ ಡಿಸಿಷನ್ ಆಗಬೇಕು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಬಿ ಐ. ಓಕೆ, ಬಿ ಐ ಹೆಲ್ಪ್ಸ್, ಐ ವಿಲ್ ರೈಟ್, ಬಿ ಐ ಹೆಲ್ಪ್ಸ್ ಮ್ಯಾನೇಜರ್ಸ್ ಅಥವಾ ಹೆಡ್ಸ್, ಮ್ಯಾನೇಜರ್ಸ್ ಮೇಕ್ ಡಿಸಿಷನ್ಸ್ using actual data, ಅಂದರೆ ಫ್ಯಾಕ್ಟ್ಸ್. ಓಕೆ, ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಇನ್ಸ್ಟೆಡ್ ಆಫ್ ಅಸಂಪ್ಷನ್ಸ್. ಅಸಂಪ್ಷನ್ಸ್ ಅಂದ್ರೇನು? ನಮಗೇನು ಅನ್ನಿಸುತ್ತೋ ಅದಲ್ಲ, ನಮಗೆ ಹಿಂಗೆ ಅನ್ನಿಸ್ತಿದೆ ಅಂತ ನಾವು ಅಜ್ಯೂಮ್ ಮಾಡ್ಕೋತೀವಿ ನೋಡ್ರಿ, ಅಥವಾ ಇಮೋಷನ್ಸ್ ಅಥವಾ ಗೆಸ್ ವರ್ಕ್ ಇಲ್ಲಿ ನಡೆಯೋದಿಲ್ಲ. ಇನ್ಸ್ಟೆಡ್ ಆಫ್ ಅಸಂಪ್ಷನ್ಸ್, ಗೆಸ್ಸಸ್, ಕಂಪ್ಲೀಟ್ಲಿ ದ ಡಿಸಿಷನ್ ವಿಲ್ ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಇಲ್ಲಿ ಅಸಂಪ್ಷನ್ಸ್, ಗೆಸ್ ವರ್ಕ್, ಇಮೋಷನ್ಸ್ ಏನು ಯೂಸ್ ಆಗಬಾರ್ದು. ದಟ್ ಈಸ್ ದ ಮೇನ್ ಫೀಚರ್ ಆಫ್ ಬಿ ಐ. ಫಾರ್ ಎಕ್ಸಾಂಪಲ್, ಈಗ ಒಬ್ರು ಮೊಬೈಲ್ ಶಾಪ್ ಓನರ್ ಏನು ಮಾಡ್ತಾ ಇರ್ತಾರೆ? ವಿಚ್ ಬ್ರ್ಯಾಂಡೆಡ್ ಫೋನನ್ನು ನಾನು ಸ್ಟಾಕಿಗೆ ತೊಗೊಂಡು ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ. ಯಾವ ಬ್ರ್ಯಾಂಡೆಡ್ ಫೋನ್ ನನ್ನ ಶಾಪಲ್ಲಿ ನಾನು ಸ್ಟಾಕ್ ಇಟ್ಕೋಬೇಕು? ಓಕೆ, ಅವಾಗ ಅವ್ರೇನು ಅನ್ಕೋತಿರ್ತಾರೆ? ಮೇ ಬಿ ನಮಗನ್ಸಿರೋ ಪ್ರಕಾರ, ಅಸಂಪ್ಷನ್ ಪ್ರಕಾರ, ಗೆಸ್ ವರ್ಕ್ ಪ್ರಕಾರ ಏನು, ಐ ಥಿಂಕ್ ಸ್ಯಾಮ್ಸಂಗ್ನೇ ಜಾಸ್ತಿ ಸೇಲ್ ಆಗಬಹುದು ಅಂತ ನಾವು ಹಿಂಗೆ ಅನ್ಕೋತಿರ್ಬೋದು ಶಾಪ್ ಓನರ್. ಬಟ್ ಈಸ್ ಇಟ್ ಟ್ರೂ? ಅದು ಕರೆಕ್ಟ್ ಇರಲೇಬೇಕಂತೇನಿಲ್ಲಲ್ಲ. ಬಿಕಾಸ್ ಆರ್ ದೇರ್ ಫ್ಯಾಕ್ಟ್ಸ್ ಅವೈಲೇಬಲ್ ಇದಾವ ಇದನ್ನ ಹೇಳಕ್ಕೆ. ಅದೇ ನೀವು ಪವರ್ ಬಿ ಐ ಟೂಲ್ ಯೂಸ್ ಮಾಡಿ ಅಥವಾ ಅದನ್ನು ಸರ್ವೆ ಮಾಡಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ರಿಪೋರ್ಟಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಜಾಸ್ತಿ ಸೇಲ್ ಆಗ್ತಾ ಇದೆ, ಯಾವುದು ಪಾಪ್ಯುಲರ್ ಇದೆ.
ಅದನ್ನೇ ಸ್ಟಾಕಲ್ಲಿ ಇಟ್ಕೋರಿ, ದಟ್ ಈಸ್ ಫೈನ್. ಓಕೆ, ಎ ಮೊಬೈಲ್ ಶಾಪ್ ಓನರ್ wants to know which phone brand to stock. Which phone brand to stock? ಯಾವ್ದು ಆ್ಯಕ್ಚುಲಿ ನಾನು ಸ್ಟಾಕಲ್ಲಿ ಇಟ್ಕೋಬೇಕು, ಯಾವುದನ್ನು ಸೇಲ್ಗೆ ಇಡಬೇಕು ಅನ್ನೋದು ಅವ್ರು ಥಿಂಕ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊರಿ. ಆವಾಗ ಡೆಫಿನೆಟ್ಲಿ ಹಿ ಶುಡ್ ಗೋ ಥ್ರೂ ದ ಡೇಟಾ. ಅವ್ರು ಏನು ಮಾಡಬೇಕು, ಡೇಟಾ ಅಬ್ಸರ್ವ್ ಮಾಡಬೇಕು. ಅವ್ರಿಗೆ ಏನು ಅನಿಸುತ್ತೋ, ಫಾರ್ ಎಕ್ಸಾಂಪಲ್ ಐ ಥಿಂಕ್ ಸ್ಯಾಮ್ಸಂಗ್ ಜಾಸ್ತಿ ಸೇಲ್ ಆಗ್ತಾ ಇರ್ಬೋದು ಅಂತ ಅನ್ಕೋತೀವಲ್ಲ, ದಟ್ ಈಸ್ ರಾಂಗ್. ಹಂಗೆ ಹೇಳಕ್ಕೆ ಏನಾದರೂ ಡೇಟಾ ಇದೆನಾ, ಸರ್ವೆ ಮಾಡಿದಾರಾ, ಅಥವಾ ರಿಪೋರ್ಟ್ಸ್ ಇದೆನಾ, ಅದನ್ನ ನೋಡಿಕೊಂಡೇ ದೇ ಶುಡ್ ಡಿಸೈಡ್. ಇದೇನು ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಯಾವ ಫೋನ್ ಜಾಸ್ತಿ ಸೇಲ್ ಆಗಿದೆ, ಆ ರಿಪೋರ್ಟನ್ನು ಅಬ್ಸರ್ವ್ ಮಾಡಿ ಅದನ್ನೇ ಅವ್ರು ಏನು ಮಾಡಬೇಕು, ಸೇಲ್ಗೆ ತಗೊಂಡು ಬರಬೇಕು. ಕರೆಕ್ಟ್? ದೆನ್ ದ ಸೆಕೆಂಡ್ ಒನ್, the next feature is very important, single version of truth. Single version of truth. See, with the help of BI we can have single version of truth. Business intelligence ಯೂಸ್ ಮಾಡೋದ್ರಿಂದ ನಮಗೆ ಸಿಂಗಲ್ ವರ್ಷನ್ ಆಫ್ ಟ್ರುತ್ ಸಿಗುತ್ತೆ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್? ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಕಂಪನಿನಲ್ಲಿ ಎಲ್ಲರೂ ಸೇಮ್ ಡೇಟಾನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಕರೆಕ್ಟ್, ಸಿಂಗಲ್ ವರ್ಷನ್ ಆಫ್ ಟ್ರುತ್. ಇದಕ್ಕೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನೀವು ಜನರಲೈಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ ಅಂತ ತಿಳ್ಕೊರಿ. ಈ ಥರ ಯಾವಾಗಲೂ ಆಗೋದಿಲ್ಲ. ಹೆಂಗಂದರೆ, ಒಂದು ಟಿ ವಿನಲ್ಲಿ ವಿರಾಟ್ ಕೊಹ್ಲಿ 50 ರನ್ ಮಾಡಿ ಔಟ್ ಆಗಿದ್ದಾರೆ, ಇನ್ನೊಂದು ಟಿ ವಿನಲ್ಲಿ 60 ರನ್ ಮಾಡಿ ಔಟ್ ಆಗಿದ್ದಾರೆ. ಈ ಥರ ಏನಾದರೂ ಪಾಸಿಬಿಲಿಟಿ ಇದೆನಾ? ಇಲ್ಲ. ಮೀನ್ಸ್ ದೆರ್ ಈಸ್ ಎ ಸಿಂಗಲ್ ವರ್ಷನ್ ಆಫ್ ಟ್ರುತ್. ಅಂದರೆ ಎಲ್ಲ ಕಡೆನೂ ಸೇಮ್ ಡೇಟಾನೇ ಅವೈಲೇಬಲ್ ಇರುತ್ತೆ. ಹಂಗೆ ಇರಬೇಕು ಅದು ಆ್ಯಕ್ಚುಲಿ. ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕಾಲ್ಡ್ ಸಿಂಗಲ್ ವರ್ಷನ್ ಆಫ್ ಟ್ರುತ್. ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಅವರು ನೋಡ್ತಾರೆ 450 ಅಡ್ಮಿಷನ್ಸ್ ಆಗಿದ್ದಾವೆ ಅಂತ ತಿಳ್ಕೊತಾರೆ. ಅದೇ ಥರ HODನೂ 450 ನೋಡಬೇಕಲ್ಲ, ಅವ್ರಿಗೆ ಜಾಸ್ತಿ ತೋರಿಸ್ಬಾರ್ದು. ಅದೇ ಥರ ಅಡ್ಮಿಷನ್ ಆಫೀಸ್ ರೂಮಲ್ಲಿನೂ ಅದು 450 ಅಂತಲೇ ತೋರಿಸ್ಬೇಕು. ದಟ್ ಈಸ್ ಕರೆಕ್ಟ್. ಇಫ್ ಎಲ್ಲೂ ಚೇಂಜಸ್ ಆಗಿದೆ ಅಂದರೆ ದಟ್ ಈಸ್ ರಾಂಗ್ ಡೇಟಾ, ರಾಂಗ್ ಇನ್ಫಾರ್ಮೇಷನ್, ಇನ್ಕನ್ಸಿಸ್ಟೆನ್ಸಿ. ಓಕೆ? ಹಂಗಂದ್ರೆ ವಾಟ್ ಈಸ್ ದಿಸ್ ಸಿಂಗಲ್ ವರ್ಷನ್ ಆಫ್ ಟ್ರುತ್ ಅಂದ್ರೇನು? ಎವ್ರಿ ಒನ್ ಇನ್ ದ ಆರ್ಗನೈಸೇಷನ್ see the same data. See the same data means data is consistent, which ensures that there is one correct and consistent version of data and consistent version of the information. ಕರೆಕ್ಟ್? ಹೌದಲ್ಲ? ಹಿಂಗೆ ಇರಬೇಕು. ಎಲ್ಲ ಕಡೆ ಸೇಮ್ ಡೇಟಾನೇ ಇರಬೇಕಾಗುತ್ತೆ. ದ್ಯಾಟ್ ಈಸ್ ಫೈನ್. ಓಕೆ, ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋಣ. ಈ ಮೇಲೇನು ಎಕ್ಸಾಂಪಲ್ ಕೊಟ್ಟನೆಲ್ಲ, ಇದು ನೀವು ನೆನಪಿಟ್ಕೊರಿ. ಏನು, ಮೊಬೈಲ್ ಶಾಪ್ ಓನರು ಹೊಸ್ದಾಗಿ ಏನಾದರೂ ಯಾವ ಬ್ರ್ಯಾಂಡ್ ಅವರು ಸ್ಟಾಕಲ್ಲಿ ಇಡಬೇಕಂದ್ರೆ ಅವರು ಥಿಂಕ್ ಮಾಡ್ತಾರೆ, ರಿಪೋರ್ಟ್ಸ್ ನೋಡ್ತಾರೆ, ಫ್ಯಾಕ್ಟ್ಸ್ ನೋಡಿನೇ ಡಿಸೈಡ್ ಮಾಡ್ತಾರೆ. ಅದೇ ಥರ ಸಿಂಗಲ್ ವರ್ಷನ್ ಆಫ್ ಟ್ರುತ್ ಅಂದರೆ, ಫಾರ್ ಎಕ್ಸಾಂಪಲ್, ಇನ್ ಎ ಕಾಲೇಜ್ principal sees 400 admissions. ಪ್ರಿನ್ಸಿಪಲ್ ಅವ್ರಿಗೆ ಏನು ಕಾಣಿಸುತ್ತೆ?
400 ಅಡ್ಮಿಷನ್ಸ್ ಆಗಿದ್ದಾವೆ ಅಂತ ಗೊತ್ತಾಗುತ್ತೆ ವಿತ್ ದ ಹೆಲ್ಪ್ ಆಫ್ ರಿಪೋರ್ಟ್ಸ್. ಓಕೆ, 400 ಅನ್ನೋದು ಫ್ಯಾಕ್ಟ್ ಇದು. ಅದೇ ಥರ ಇವನ್ HOD sees 400 admissions, correct? Even in office, admission office ಅಲ್ಲಿನೂ admission office clerks ಏನಿರ್ತಾರೆ sees 400 admissions only. ಅದು ಈ ಥರನೇ ಇರಬೇಕು, ಇದೇ ಕರೆಕ್ಟ್. Means everyone refers to the same updated data. So there is no confusion. ಅಥವಾ BI ಇರಲಿಲ್ಲ ಅಂದರೆ ಏನಾಗುತ್ತೆ, ಒಬ್ರು ಏನು ಹೇಳ್ತಾರೆ 400, ಇನ್ನೊಬ್ರು 390, ಇನ್ನೊಬ್ರು 450. ದಿಸ್ ಕ್ರಿಯೇಟ್ ಕನ್ಫ್ಯೂಷನ್. ಅಂದರೆ ಡೆಫಿನೆಟ್ಲಿ ಟೆಕ್ನಾಲಜಿ ಇಲ್ಲ ಅಂದರೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ಸಿಂಗಲ್ ವರ್ಷನ್ ಆಫ್ ಟ್ರೂತ್. Then the third most important feature is 360-degree perspective. 360 perspective on business. ಅಂದರೆ ಏನಿರ್ಬೋದು? 360-degree perspective on business ಅಂದ್ರೆ ಏನು? ಬಿಸ್ನೆಸ್ಸನ್ನು ಎಲ್ಲ ಫೀಲ್ಡಲ್ಲಿನೂ ಅಬ್ಸರ್ವ್ ಮಾಡಬೇಕಾಗುತ್ತೆ, ನಾಟ್ ಓನ್ಲಿ ಆನ್ ಒನ್ ಸೈಡ್. ಫಾರ್ ಎಕ್ಸಾಂಪಲ್, ಕಾಲೇಜಲ್ಲಿನೇ ನೋಡ್ರಿ, ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್. ಒಂದು ಕಾಲೇಜು ಕರೆಕ್ಟಾಗಿ ನಡಿಬೇಕಂದ್ರೆ ಸಾಕಷ್ಟು ಆಸ್ಪೆಕ್ಟ್ಸ್ ಇರ್ತವೆ. ಟೀಚರ್ಸ್ ಸ್ಯಾಟಿಸ್ಫೈಡ್ ಅದಾರೋ ಇಲ್ಲೋ, ಸ್ಟೂಡೆಂಟ್ಸ್ ಆರ್ ಹ್ಯಾಪಿ ಆರ್ ನಾಟ್, ಆಮೇಲೆ ಫೆಸಿಲಿಟೀಸ್ ಆರ್ ಓಕೆ ಆರ್ ನಾಟ್, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಹೀಗೆ 360-degree ಪರ್ಸ್ಪೆಕ್ಟಿವ್ನಲ್ಲಿನೂ ಕರೆಕ್ಟ್ ಇದ್ದರೆ ಮಾತ್ರ ದಟ್ ಬಿಸ್ನೆಸ್ ಗೋಸ್ ಫೈನ್, ಇಲ್ಲಾಂದರೆ ಬಿಸ್ನೆಸ್ ಫೇಲ್ಸ್. ಈ ಎಲ್ಲ ಇನ್ಫಾರ್ಮೇಷನ್ ವಿತ್ ದ ಹೆಲ್ಪ್ ಆಫ್ BI ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಸಿಕ್ಬಿಡುತ್ತೆ. ಅಂದರೆ ಕಂಪ್ಲೀಟ್ ವ್ಯೂ ಆಫ್ ದಿ ಬಿಸ್ನೆಸ್. ಮೀನ್ಸ್ ಸೇಲ್ಸ್ ಹೆಂಗಿದೆ, ಕಸ್ಟಮರ್ಸ್ ಏನು, ಇನ್ವೆಂಟ್ರಿ ಇದೇನೋ ಇಲ್ವೋ, ಡೆಲಿವರಿ ಏನು ಇಶ್ಯೂ ಇದೆ, ಪೇಮೆಂಟ್ಸಲ್ಲಿ ಏನಾಗ್ತಾ ಇದೆ, ಎವ್ರಿಥಿಂಗ್, ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ದಿ ಬಿಸ್ನೆಸ್ಸನ್ನು ಅಬ್ಸರ್ವ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ BI. ಓಕೆ, BI ಪ್ರೊವೈಡ್ಸ್, ಯಾಕಂದರೆ ಅನಾಲಿಸಿಸ್ ಮಾಡಬೇಕಂದ್ರೆ ಎಲ್ಲ ವ್ಯೂನೂ ಅಬ್ಸರ್ವ್ ಮಾಡಲೇಬೇಕು. ಒಂದು ಕಂಪ್ನಿ ಬೆಸ್ಟ್ ಅಂತ ಯಾವಾಗ ಹೇಳ್ತೀರಿ? ಬರೀ ಕಸ್ಟಮರ್ಸ್ ಹ್ಯಾಪಿ ಇದ್ದರೆ ಬೆಸ್ಟಾ? ಇಲ್ಲ, ಎಂಪ್ಲಾಯೀಸ್ ಹ್ಯಾಪಿ ಇರಬೇಕು, ಕಸ್ಟಮರ್ಸ್ ಹ್ಯಾಪಿ ಇರಬೇಕು. ಇಬ್ಬರು ಹ್ಯಾಪಿ ಇದ್ದಾರೆ ಬಟ್ ಪ್ರಾಫಿಟ್ ಇಲ್ಲ ಅಂದರೆ ಅದು ತಪ್ಪಾಗುತ್ತೆ. ಪ್ರಾಫಿಟ್ ಇರಬೇಕು, ಕಾಸ್ಟ್ ರಿಡಕ್ಷನ್ ಇರಬೇಕು. ಮೀನ್ಸ್ ಎಲ್ಲ ಫೀಲ್ಡಲ್ಲಿನೂ 360 ಪರ್ಸ್ಪೆಕ್ಟಿವ್ನಲ್ಲಿನೂ ಬಿಸ್ನೆಸ್ ಕರೆಕ್ಟಾಗಿ ಆಗಿರಬೇಕು. ಆ ಇನ್ಫಾರ್ಮೇಷನ್ ನಮಗೆ ಸಿಗಬೇಕಂದ್ರೆ ಅದು BI ಇಂದ ಪಾಸಿಬಲ್ ಇದೆ. ಓಕೆ, BI ಪ್ರೊವೈಡ್ಸ್ ಎ ಕಂಪ್ಲೀಟ್ ವ್ಯೂ ಆಫ್ ದಿ ಬಿಸ್ನೆಸ್. ಕಂಪ್ಲೀಟ್ ವ್ಯೂ ಆಫ್ ದ ಬಿಸ್ನೆಸ್ by combining data from different departments, ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ದು ಡೇಟಾನು ಕಂಬೈನ್ ಮಾಡಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಒಂದೇ ಸ್ಕ್ರೀನ್ ಮೇಲೆ ನಮಗೆ ಸಿಕ್ಬಿಡಬೇಕು. ದಟ್ ಈಸ್ ವಾಟ್ BI. ಅದನ್ನು BI ಟೂಲಿಂದ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸಪೋಸ್ ಅಮೆಝಾನ್ ಅನ್ನೋ ಕಂಪನಿ ತನ್ನ ಬಿಸ್ನೆಸ್ಸನ್ನು ಅನಲೈಸಿಸ್ ಮಾಡಬೇಕಾಗಿದೆ ಅಂತ ತಿಳ್ಕೋರಿ. ಅವಾಗ ಏನು ಮಾಡುತ್ತೆ, BI ಎಲ್ಲ ಅಬ್ಸರ್ವೇಷನ್ ಮಾಡುತ್ತೆ. BI ಮೀನ್ಸ್ ದ ಸಾಫ್ಟ್ವೇರ್ ಅಥವಾ ಟೆಕ್ನಿಕ್ ಪ್ರಾಸೆಸ್ ಅಂತ ಏನು ಹೇಳ್ತೀರಿ ಅದು. ಸಪೋಸ್ ಅಮೆಝಾನ್
wants to analyze its business. ಅವಾಗ what BI does? BI combines all the data like sales ಹೆಂಗಿದೆ, facts related to sales. Next, customers, inventory ಅಂದ್ರೆ stock, ಡೆಲಿವರಿ, ಪೇಮೆಂಟ್ಸ್ ಎಲ್ಲ ಡೇಟಾನು ಕಂಬೈನ್ ಮಾಡಿ ಒಂದೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಇನ್ಸ್ಟೆಡ್ ಆಫ್ ಲುಕ್ಕಿಂಗ್ ಎಟ್ ಓನ್ಲಿ ಸೇಲ್ಸ್, ಮ್ಯಾನೇಜರ್ ಕ್ಯಾನ್ ವ್ಯೂ ದ ಎಂಟೈರ್ ಬಿಸ್ನೆಸ್ ಫ್ರಮ್ ಎವ್ರಿ ಆ್ಯಂಗಲ್. ದಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ BI ಯೂಸ್ ಮಾಡಿಕೊಂಡು ಎಲ್ಲ ಡೇಟಾನು ಕಂಬೈನ್ ಮಾಡಿ ಒಂದೇ ಡ್ಯಾಶ್ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ಬೋದು. ದಟ್ ಈಸ್ ವಾಟ್ 360-degree perspective on business. The next feature is virtual team members. On the same page. This is also possible with the help of BI. ಹಂಗಂದ್ರೆ ಏನು? ಎಲ್ಲ ವರ್ಕರ್ಸ್ BI allows people working in different locations. ಬೇರೆ ಬೇರೆ ಲೊಕೇಶನಲ್ಲಿ ಜನ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ they can access the same reports. ಎಲ್ಲೇ ವರ್ಕ್ ಮಾಡಿದ್ರು ಒಂದು ಸೆಂಟ್ರಲೈಸ್ಡ್ ಏನು ಪೇಜ್ ಇರುತ್ತೋ ಅದನ್ನೇ ಎಲ್ಲರೂ ಎಕ್ಸೆಸ್ ಮಾಡ್ತಿರ್ತಾರೆ. ಸೆಂಟ್ರಲೈಸ್ಡ್ ವೇರ್ ಹೌಸ್ ಅಂತ ನಾವೇನು ಕರಿತೀವಿ, ಡೇಟಾ ಬೇಸ್ ಅಂತ ಏನು ಕರಿತೀವಿ, ಅದರಲ್ಲಿರೋ ಡೇಟಾನ ಎಲ್ಲರೂ ಎಕ್ಸೆಸ್ ಮಾಡ್ಬೋದು. ಬಟ್ ಅವರೆಲ್ಲ ಬೇರೆ ಬೇರೆ ಲೊಕೇಶನಲ್ಲಿ ವರ್ಕ್ ಮಾಡ್ತಾ ಇದ್ರು, ಓಕೆ, ಅವರು ಆಫೀಸಲ್ಲೇ ಕೂತು ಡೇಟಾ ನೋಡ್ಬೇಕಂತ ಏನಿಲ್ಲ. ವರ್ಚುವಲಿ ದೇ ಕ್ಯಾನ್ ಮೀಟ್ and they can have the access to the reports. ಆ ರಿಪೋರ್ಟ್ಸ್ ಎಲ್ಲರಿಗೂ ವ್ಯೂ ಆಗ್ತಾ ಇರ್ತವೆ. ದಟ್ ಈಸ್ ಫೈನ್. ಓಕೆ, ಐ ವಿಲ್ ರೈಟ್ BI allows. BI means actually you call it as one of the technology ಅದು. Okay, BI allows people working in different locations or areas or departments to access the same reports and collaborate using shared data same data. All the data is available. ಆ ರಿಪೋರ್ಟ್ಸ್ ಎಲ್ರಿಗೂ ಅವೈಲೇಬಲ್ ಇರುತ್ತೆ. ಅಂದರೆ ಶೇರಿಂಗ್ ಮಾಡಿ ಯು ಕ್ಯಾನ್ ಶೇರ್ ದ ಡೇಟಾ ಟು ಎವ್ರಿ ಒನ್. ದ್ಯಾಟ್ ಫೆಸಿಲಿಟಿ ಈಸ್ ಅವೈಲೇಬಲ್ ಇನ್ BI. ಫಾರ್ ಎಕ್ಸಾಂಪಲ್, ಎ ಕಂಪನಿ ಹ್ಯಾಸ್ ಆಫೀಸಸ್ ಇನ್ ಡಿಫರೆಂಟ್ ಲೊಕೇಶನ್ಸ್. ಒಂದು ಕಂಪ್ನಿನಲ್ಲಿ ಅದರ ಆಫೀಸ್ ಬೇರೆ ಬೇರೆ ಲೊಕೇಶನಲ್ಲಿ ಇದೆ ಅಂತ ತಿಳ್ಕೊರಿ. ಎಲ್ಲ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಸೇಮ್ ಪವರ್ BI ಡ್ಯಾಶ್ಬೋರ್ಡನ್ನು ನೋಡ್ತಾರೆ. ಆ್ಯಂಡ್ ಅಲ್ಲೇ ಎಲ್ಲಿದ್ರು ಅಲ್ಲಿಂದನೇ ಏನು ಮಾಡ್ತಾರೆ, ಅವರು ಡಿಸ್ಕಷನ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಸೇಮ್ ಐಡೆಂಟಿಕಲ್ ಇನ್ಫಾರ್ಮೇಷನ್. ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಕಡೆ ಸೇರ್ಬೇಕಂತೇನಿಲ್ಲ. ಪವರ್ BI ಡ್ಯಾಶ್ಬೋರ್ಡ್ ಇರುತ್ತೆ. ಪವರ್ BI ಅಂದರೆ ಅದೊಂದು BI ಸಾಫ್ಟ್ವೇರ್. ಅವ್ರು ಎಲ್ಲೇ ಇದ್ದರೂ ಆ ಡ್ಯಾಶ್ಬೋರ್ಡಲ್ಲಿ ಏನು ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ ಅದನ್ನು ನೋಡಿಕೊಂಡು ದೇ ಕ್ಯಾನ್ ಹ್ಯಾವ್ ಡಿಸ್ಕಷನ್. ಪರ್ಫೆಕ್ಟ್ಲಿ ಆಲ್ ರೈಟ್. ಅದು ಕೂಡ ಪಾಸಿಬಲ್ ಇನ್ BI. ಓಕೆ, ಫಾರ್ ಎಕ್ಸಾಂಪಲ್ ಅದು ನಾನು ಬರಿತೀನಿ. ಎ ಕಂಪನಿ ಹ್ಯಾಸ್
offices in different areas like Bangalore ಅಥವಾ ಮುಂಬೈ ಆರ್ ಡೆಲ್ಲಿ. ಓಕೆ, ಇಲ್ಲೆಲ್ಲ ಬೇರೆ ಬೇರೆ ಕಡೆ ಆಫೀಸ್ ಇದ್ರು ಏನು ಮಾಡ್ಬೋದು? ಆಲ್ ಮ್ಯಾನೇಜರ್ಸ್ ಕ್ಯಾನ್ ಓಪನ್ the same reports, the same ಪವರ್ ಬಿ ಐ ಅಂದರೆ ಆ ಸಾಫ್ಟ್ವೇರಲ್ಲಿರೋ ಡ್ಯಾಶ್ಬೋರ್ಡ್ ಅಥವಾ ರಿಪೋರ್ಟ್ಸ್, ಆ್ಯಂಡ್ ದೇ ಕ್ಯಾನ್ ಹ್ಯಾವ್ ಡಿಸ್ಕಷನ್ ಆ್ಯಂಡ್ ಡಿಸ್ಕಸ್. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಇಲ್ಲಾಂದರೆ ಏನಾಗಬೇಕಾಗಿತ್ತು? ಎಲ್ಲರೂ ಮೀಟಾಗಿ ದೇ ಶುಡ್ ಹ್ಯಾವ್ ಮೀಟಿಂಗ್ ಅಥವಾ ಡಿಸ್ಕಷನ್. ಅದರ ಬದಲಾಗಿ ವರ್ಚುವಲಿ ದೇ ಕ್ಯಾನ್ ಮೀಟ್ ಆ್ಯಂಡ್ ಎಲ್ಲರೂ ಸೇಮ್ ಪೇಜ್ ಎಕ್ಸೆಸ್ ಮಾಡಿ ಎಲ್ಲರೂ ತಮ್ಮ ವ್ಯೂವನ್ನು ಕೊಡ್ಬೋದು. ದೇ ಕ್ಯಾನ್ ಎಕ್ಸೆಸ್ ದ ರಿಪೋರ್ಟ್ಸ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ಡಿಫರೆಂಟ್ ಫೀಚರ್ಸ್ ಆಫ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಪಾರ್ಟ್ ಅಂದರೆ ಟೂಲ್ಸ್ ಅಂದರೆ ಏನು ಅಂತ ನೋಡೋಣ. ಬಿ ಐ ಟೂಲ್ಸ್, ಯಾವ್ಯಾವ ಬಿ ಐ ಟೂಲ್ಸ್ ಇರ್ತವೆ ಆ್ಯಂಡ್ ಅವುಗಳ ಫೀಚರ್ಸ್ ಏನು, ಅದರಿಂದ ಏನೇನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, if you have any doubt you can comment, and if you are new to the channel please subscribe and share the videos. Thank you.